ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಆ, ಇವತ್ತು ಆ, 8ನೇ ತರಗತಿ ಸಮಾಜ ವಿಜ್ಞಾನದ ಅಧ್ಯಾಯ 2 ಭರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ, ಈ ಒಂದು ಪಾಠದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನೀವು ಯಾವುದೇ VAO ಎಕ್ಸಾಮು, TET ಎಕ್ಸಾಮ್, ಮತ್ತೆ ಪೊಲೀಸ್ ಎಕ್ಸಾಮ್, ಮತ್ತೆ HSTR, GPT, TET ಯಾವುದೇ ಪರೀಕ್ಷೆಗಳು, ಸಿ ಗ್ರೂಪು, ಇವೆಲ್ಲ ಪರೀಕ್ಷೆಗಳಿಗೆ ನಿಮಗೆ ಮುಖ್ಯವಾಗಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಅದು ಹೈಸ್ಕೂಲ್ ಮತ್ತೆ ಪ್ರೈಮರಿ ಸಮಾಜ ವಿಜ್ಞಾನದಿಂದ ಬರ್ತದೆ ಹೆಚ್ಚಾಗಿ. ಸೊ ಹಾಗಾಗಿ ನಾನು ಮಾಡುವಂತಹ ಲೆಸನ್ಸ್ ತುಂಬಾ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಯಾವುದೇ ಒಂದು ಪ್ರಶ್ನೆ ಕೂಡ, ಯಾವುದೇ ಒಂದು ಪಾಯಿಂಟ್ ಕೂಡ ಮಿಸ್ ಆಗ್ಲಿಕ್ಕಿಲ್ಲ. ಏಕೆಂತಂದ್ರೆ ನಾನು ಗೌರ್ಮೆಂಟ್ ಪುಸ್ತಕವನ್ನೇ ರೆಫರ್ ಮಾಡೋದ್ರಿಂದ ಅಲ್ಲಿ ಹೆಚ್ಚಾಗಿ ಪ್ರಶ್ನೆಗಳು ಬರ್ತವೆ, ಒಂದು ಕೂಡ ಮಿಸ್ ಆಗಲ್ಲ. ಸೊ ಹಾಗಾಗಿ ಈ ತರದ ಹೆಚ್ಚು ವಿಡಿಯೋಗಳು ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದೇವೆ. ಸೊ ಈ ತರದ ವಿಡಿಯೋಗಳು ನಿಮ್ಗೆ ರೀಚ್ ಆಗ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಗೆ ಎಲ್ಲ ತರದ ವಿಡಿಯೋಗಳು ನಿಮ್ಗೆ ನಿಮ್ಮ ಒಂದು ಚಾನೆಲ್ ಅಲ್ಲಿ ಡಿಸ್ಪ್ಲೇ ಆಗ್ತವೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಒಂದು 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 ನಿಮಿಷನೂ ಕೂಡ ಬಿಡದ ಹಾಗೆ ನೀವು ಅದನ್ನ ವಾಚ್ ಮಾಡಿ, ಮತ್ತೆ ಆದಷ್ಟು ಒಂದು ಇಂಪಾರ್ಟೆಂಟ್ಸ್ ಮಾತ್ರ ಪಾಯಿಂಟ್ಸ್ ಮಾಡಿಕೊಂಡು ಅದನ್ನ ರಿಪಿಟೇಷನ್ ಮಾಡ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಯಾವುದೇ ಎಕ್ಸಾಮ್ ನಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಓಕೆ, ಸೊ ಇವಾಗ ನಾವು ಮುಂದೆ ಬರೋಣ. ಸೊ ಇಲ್ಲಿ ಕ್ಲಾಸಸ್ ನೋಡೋಣ. ಸೊ ಹಿಯರ್ ಫಸ್ಟ್ ಭರತ ವರ್ಷ, ಸೊ ಭಾರತದ ಭೌಗೋಳಿಕ ಲಕ್ಷಣ ಮತ್ತೆ ಪ್ರಾಗೈತಿಹಾಸಿಕ. ಸೊ ಇಲ್ಲಿ ನಾವು ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಸಮುದಾಯದ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ರೂಪಿಸುವ ಭೌಗೋಳಿಕ ಪರಿಸರಗಳು ಪ್ರಭಾವ ಬೀರಿವೆ. ಕೇಳ್ತಾರೆ ನಿಮ್ಗೆ, ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಸಮುದಾಯಗಳ ಚರಿತ್ರೆ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ಯಾವ ಪರಿಸರ ಯಾವುದು ಪ್ರಭಾವ ಬೀರುತ್ತೆ ನೋಡಿ? ಭೌಗೋಳಿಕ ಪರಿಸರಗಳು. ಒಂದು ಕ್ವಶನ್ ಬಂತು. ಎಸ್, ಭೌಗೋಳಿಕ ಪರಿಸರ ಕೇಳ್ಬೋದು. ಸಾಮಾಜಿಕ, ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಈ ತರದ ವಿಚಾರಗಳಿರೋದ್ರಿಂದ ಅದು ಕೂಡ ಬದಲಾವಣೆ ಆಗ್ಬೋದು ಒಂದು ರಾಷ್ಟ್ರ ಬದಲಾವಣೆಗೆ. ಆಯ್ತಾ? ಸೊ ಒಂದು ಜನ ಸಮುದಾಯಗಳ ಚರಿತ್ರೆ ಬಗ್ಗೆ ಪರಿಣಾಮ ಬೀರ್ತಕ್ಕಂಥದ್ದು ಬಂದಾಗ ನಾವು ಭೌಗೋಳಿಕ ಪರಿಸರಗಳನ್ನು ನಾವು ಹಾಕ್ಲಿಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಇದು ಒಂದು ಪ್ರಶ್ನೆ ಆಗಿರುತ್ತೆ. ನಾವು ತುಂಬಾ ಕೇರ್ಲೆಸ್ ಮಾಡ್ತೀವಿ, ಈ ಒಂದು ಪಾಠದ ಪರಿಚಯ ಅಷ್ಟೇ ಇದು ಅಂತ ಹೇಳಿ. ಆದ್ರೆ ಖಂಡಿತವಾಗ್ಲೂ ಅದು ಪ್ರಶ್ನೆ ಮುಖ್ಯವಾದದ್ದು. ಓಕೆ, ಮಾನವನ ಜೀವನಕ್ಕೂ ಅವನ ಪರಿಸರಕ್ಕೂ ಯಾವುದೋ ಒಂದು ಸಂಬಂಧ ಇದೆ. ಸೊ ಹಾಗಾಗಿ ನಾವು ಮನುಷ್ಯನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರ ಮುಖ್ಯ. ಅದರ ಅರಿವು ನಮ್ಗೆ ಗೊತ್ತಿರಬೇಕಾಗುತ್ತದೆ. ನೋಡಿ, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶ ಹೊಂದಿರತಕ್ಕಂತಹ ರಾಜ್ಯ ಅದು ನಮ್ಮ ಒಂದು ದೇಶ, ಉಪಖಂಡ. ಆಯ್ತಾ? ಸೊ ಇದು 3 ಕಡೆಯಿಂದ ನೀರು ಆವರಿಸ್ಕೊಂಡಿದೆ. ಸೊ ಒಂದು ಕಡೆ ಮಾತ್ರ ಭೂಭಾಗ, ಅದನ್ನ ನಾವು ಏನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಅದನ್ನ ಪೆನಿನ್ಸುಲಾ ಪ್ಲಾಟ್ಯೂ ಅಂತ ಕರಿತೀವಿ. ಓಕೆನಾ? ಪೆನಿನ್ಸುಲಾ ಪ್ಲಾಟ್ಯೂಸ್ ಅಂತ ಕರಿತೀವಿ ನಾವು. ಸೊ ಭಾರತ ಇಂದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ, ಮಯನ್ಮಾರ್ ಇಷ್ಟು ಭೂಗಡಿಯನ್ನು ಒಳಗೊಂಡಿದೆ. ನೀವು ಕೇಳ್ತಾರೆ, ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ ನೋಡಿ. ಪಾಕಿಸ್ತಾನ, ಆಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ, ಮಯನ್ಮಾರ್. ನೋಡಿ, ಪಾಚಿನ ಬೊಮ್ಮ. ಎಸ್, ಪಾಚಿನ ಭೂಬೊಮ್ಮ. ಸೊ ತಿಳ್ಕೊಬೋದು ಈ ತರ. ಓಕೆ, ಸೊ ಇಲ್ಲಿ ನೋಡಿ, ಈ ಇಷ್ಟು ದೇಶಗಳು ನಮ್ಮ ಒಂದು ನೇಬರಿಂಗ್ ಕಂಟ್ರೀಸ್ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಇಲ್ಲಿ ಮೊದಲ ಭೂಪಟದಲ್ಲಿ ಗುರುತಿಸುವ ಪ್ರದೇಶಗಳಲ್ಲಿ ಅಖಂಡ ಭಾರತ ನಮ್ಮಲ್ಲಿದೆ. ಅಂದ್ರೆ ಭಾರತ ಮುಂಚೆ ಹೇಗಿತ್ತು, ಎಸ್, ಭಾರತ ಮುಂಚೆ ಹೇಗಿತ್ತು ಅನ್ನೋದನ್ನ ನಿಮ್ಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಎಸ್, ಇಲ್ಲಿ ನೋಡಿ, ನಮ್ಮ ಭಾರತ ದೇಶ ನೀವು ಗೊತ್ತಿರೋಂಗೆ ಇವಾಗ ಮಾತ್ರ ಇಷ್ಟಿದೆ ಅಲ್ವಾ? ಎಸ್, ಇದು ಈಗಿನ ಭಾರತ.
ಹೌದಲ್ವಾ? ನೋಡಿ, ಇದು ಈಗಿರ್ತಕ್ಕಂಥದ್ದು, ಇದರಲ್ಲೂ ಕೂಡ ಒಂದಷ್ಟು ಹೋಗಿದೆ. ಓಕೆ, ಸೊ ಇದು ಆದ್ರೆ ಹಿಂದಿನ ಭಾರತ ಅಫ್ಘಾನಿಸ್ತಾನ ಇದೆ, ಪಾಕಿಸ್ತಾನ ಇದೆ, ಟಿಬೇಟ್ ಇದೆ, ಭೂತಾನ್ ಇದೆ, ಮಯನ್ಮಾರ್ ಇದೆ. ನೋಡಿ, ಇದೆಲ್ಲವೂ ಕೂಡ ಇದೆ. ಸೊ ಇದು ಅಖಂಡ ಭಾರತ ಅಂತ ಕರಿತೀವಿ. ಕೇಳ್ಬೋದು, ಅಖಂಡ ಭಾರತದಲ್ಲಿ ಯಾವ 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 ಆ, ದೇಶ ಒಳಗೊಂಡಿರಲಿಲ್ಲ ಅಂತಾನು ಕೇಳ್ಬೋದು. ನೀವು ಒಳಗೊಂಡಿರ್ತಕ್ಕಂಥದ್ದು ನೀವು ತಿಳ್ಕೊಬಿಟ್ರೆ ನೋಡಿ, ಅಫ್ಘಾನ್ ಪಾಕ್, ಟಿಬೇಟ್ ನೇಪಾಲ್, ಮಯನ್ಮಾರ್ ಬಾಂಗ್ಲಾ, ಎಷ್ಟು ತಿಳ್ಕೊಂಡ್ರೆ ಸಾಕು. ಓಕೆನಾ? ಸೊ ನೆಕ್ಸ್ಟ್, ಓಕೆ, ಭಾರತದ ಭೂರಚನೆಯ ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿಗಳನ್ನ, ಸಮತಟ್ಟಾದ ಸಿಂಧು, ಗಂಗಾ, ಬಯಲು ಪ್ರದೇಶವನ್ನ, ದಕ್ಷಿಣ ದಕ್ಕನ್ ಪ್ರಸ್ಥಭೂಮಿಯನ್ನು, ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ನೋಡಿ, ಈ ಒಂದು ಭಾರತದ ಭೂರಚನೆ ಹೇಗಿದೆ ಅಂತಂದ್ರೆ, ಉತ್ತರ ಹಿಮಾಲಯದಲ್ಲಿ ಪರ್ವತ ಶ್ರೇಣಿ ಇದೆ, ತಿಳ್ಕೊಬೇಕು ನೀವು ಇದು. ಆಯ್ತಾ? ಸಿಂಧು ಇದೆ, ಗಂಗಾ ಬಯಲು ಪ್ರದೇಶ ಇದೆ, ದಕ್ಷಿಣ ದಕ್ಕನ್ ಪ್ರಸ್ಥಭೂಮಿ ಇದೆ, ಮತ್ತೆ ಮುಖ್ಯವಾಗಿ ಕರಾವಳಿ ತೀರ ಪ್ರದೇಶಗಳಿದೆ. ಅರ್ಥ ಆಗ್ತಿದ್ಯಾ? ಸೊ ಮತ್ತೆ ಈ ಒಂದು ಉತ್ತರ ಭಾರತದ ಹಿಮಾಲಯ ಪರ್ವತ ಇದೆಯಲ್ಲ, ಈ ಒಂದು ಶ್ರೇಣಿ ಇದೆಯಲ್ಲ, ಇದು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ. ಯಾಕೆ ಅಂತಂದ್ರೆ ಇಲ್ಲಿ ಏನಿದೆ, ಮೌಂಟ್ ಎವರೆಸ್ಟ್ ಇದೆ. ಎಸ್, ಗೊತ್ತಿದೆಯಾ ನಿಮ್ಗೆ? ಮೌಂಟ್ ಎವರೆಸ್ಟ್ ಅತಿ ಎತ್ತರದ ಶಿಖರ, 8,848 ಮೀಟರ್ ಇದೆ. ಅತಿ ಎತ್ತರವಾದಂತಹ ಪ್ರದೇಶ, ಎತ್ತರವಾದಂತಹ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತೇಳಿ ನಾವು ಕರಿತೀವಿ. ಸೊ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಅದ ಅತಿಕ್ರಮಣಗಳು ವಿರಳ. ಯಾಕೆಂದ್ರೆ ಇಲ್ಲಿ ಈ ಒಂದು ಮೌಂಟ್ ಎವರೆಸ್ಟ್ ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳು ಇರ್ತಕ್ಕಂಥದ್ರಿಂದ ಈ ಒಂದು ಏನು ಅತಿಕ್ರಮಣ ಅಂದ್ರೆ ಒಂದು ದಾಳಿಕೋರರಿಂದ ಆಕ್ರಮಣ ತುಂಬಾ ಕಡಿಮೆ. ಸೊ ಹಾಗಾಗಿ ನಮ್ಗೆ ಒಂದು ತುಂಬಾ ಅನುಕೂಲವಾಗಿದೆ. ಸೊ ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮುಖ್ಯವಾಗಿ 2 ಇಂಪಾರ್ಟೆಂಟ್ ಕಣಿವೆ ಮಾರ್ಗಗಳು. ಆಯ್ತಾ? ವಾಯುವ್ಯ ಭಾರತದಲ್ಲಿರ್ತಕ್ಕಂತಹ 2 ಕಣಿವೆ ಮಾರ್ಗಗಳನ್ನು ತಿಳಿಸಿ. ಇದು ಯಾವ ಕಣಿವೆ ಮಾರ್ಗಗಳು ಅಂತ ಹೇಳಿ ಕೇಳಬಹುದು. ಸೊ ಅದನ್ನ ಖೈಬರ್ ಮತ್ತೆ ಬೋಲಾನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ಏನು ಪ್ರಶ್ನೆಗಳು ಬರ್ತಾವೋ, ಸೊ ಹಾಗಾಗಿ ನಾನು ಕೂಡ ಹೈಸ್ಕೂಲ್ ಟೀಚರ್ ಆಗಿ ನಾನು ಸೋಷಿಯಲ್ ತಗೊಳ್ಳೋದ್ರಿಂದ ನನಗೆ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅಂತ ನನಗೆ ತುಂಬಾ ಒಂದು ಬೇಗ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಈಸಿ ಆಗ್ತಿದೆ. ಎಸ್, ಇಂಥದ್ದೇ ಕ್ವಶನ್ ಬರ್ತವೆ ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಿ ಬೀಯಿಂಗ್ ಎ ಟೀಚರ್, ಐ ವಿಲ್ ಟೀಚ್ ಯು. ಎಸ್, ಪ್ಲೀಸ್ ಯೂಸ್ ಇಟ್. ಸಮತಟ್ಟಾದ ಸಿಂಧು ಗಂಗಾ ಬಯಲು ಸೀಮೆಗಳು, ಅತ್ಯಂತ ಫಲವತ್ತಾದ ಪ್ರದೇಶಗಳು, ನಾಗರಿಕತೆಗಳಾದ ಸಿಂಧು ವೇದಕಾಲದ ನಾಗರಿಕತೆಗಳು ಇಲ್ಲಿ ಹುಟ್ಟಿಕೊಂಡಿವೆ ಅಂತೇಳಿ. ಅಂತಂದ್ರೆ ಈ ಒಂದು ಸಮತಟ್ಟಾದ ಬಯಲು ಸೀಮೆಗಳೇನಿದೆ, ಇಲ್ಲಿ ಈ ಒಂದು ಆ ನಾಗರಿಕತೆಗಳು, ಸಿಂಧು ನಾಗರಿಕತೆಗಳಾಗ್ಬೋದು, ವೇದಕಾಲದ ನಾಗರಿಕತೆಗಳು ಇಲ್ಲಿ ಉತ್ಪತ್ತಿಯಾಗಿದೆ ಅಥವಾ ಒಂದು ಆರಂಭವಾಗಿದೆ ಅಂತೇಳಿ ನಾವು ಹೇಳ್ಬೋದು. ನೋಡಿ, ನರ್ಮದಾ ನದಿ ಈ ಒಂದು ಭಾರತ ಇದೆಯಲ್ಲ, ನಮ್ಮ ದೇಶವನ್ನ 2 ಭಾಗವಾಗಿ ಮಾಡುತ್ತೆ. ಇನ್ನ ನರ್ಮದಾ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ನೋಡಿ, ಇಲ್ಲಿ ಹುಟ್ಟುತ್ತೆ. ಇಲ್ಲಿ ಹುಟ್ಟಿ ಇಲ್ಲಿ ಹೀಗೆ ಹರ್ಕೊಂಡು ಹೋಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ನರ್ಮದಾ ನದಿಯು ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತೆ. ಉತ್ತರ ಭಾರತ, ದಕ್ಷಿಣ ಭಾರತ. ನೋಡಿ, ಉತ್ತರದ ಎತ್ತರ ಪ್ರದೇಶ ಮಾಳವ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ ವಿಂಗಡಣೆ ಮಾಡಲಾಗುತ್ತೆ. ಓಕೆ, ಇಲ್ಲಿ ಮೌರ್ಯರು, ಗುಪ್ತರು ಪ್ರಾಚೀನ ಕಾಲದ ಸನ್ನಿವೇಶದಲ್ಲಿ ಭಾರತದ ಈ 2 ಭಾಗಗಳನ್ನ ಆಳ್ತಾರೆ. ಹೆಚ್ಚಾಗಿ ಈ ಒಂದು ನಮ್ಮ ಏನು ಅಖಂಡ ಭಾರತ ಇದೆಯಲ್ಲ, ಸೊ ಉತ್ತರ ಭಾರತ, ದಕ್ಷಿಣ ಭಾರತ ಅಂತೇಳಿ ಅದನ್ನ ಹೆಚ್ಚಾಗಿ ಯಾರು ಆಳ್ತಾರೆ? ಮೌರ್ಯರು ಮತ್ತೆ ಗುಪ್ತರು ಆಳ್ಕೆಯನ್ನ ಮಾಡ್ತಾರೆ. ಈ ಒಂದು ಅಖಂಡ ಭಾರತ ನೋಡಿ ಹೇಗಿದೆ. ಭಾರತದ ಮುಖ್ಯ ಭಾಗವು ಸುಮಾರು 6,100. ಇದು ತುಂಬಾನೇ ಮುಖ್ಯ ಕಂಡ್ರೆ, ವೆರಿ ಇಂಪಾರ್ಟೆಂಟ್. 6,100 ಕಿಲೋಮೀಟರ್ ಇದೆ. ಯಾವುದು? ಕರಾವಳಿ ತೀರ. ನೋಡಿ, ಕರಾವಳಿ ತೀರ ಅಂದ್ರೆ ಯಾವುದು? ಇಲ್ಲಿ ನೋಡಿ, ಇದು ಕರಾವಳಿ ತೀರ. ಇದನ್ನು ನಾವು ಎಷ್ಟು ಕಿಲೋಮೀಟರ್ ಇದೆ? 6,100 ಇದೆ. 6,100 ಕಿಲೋಮೀಟರ್ ಇದೆ. ಮತ್ತೆ ದ್ವೀಪಗಳನ್ನು ಒಳಗೊಂಡಂತೆ ಇದೆಲ್ಲ ದ್ವೀಪಗಳು. ಈ ದ್ವೀಪಗಳು ಅಂಡಮಾನ್ ನಿಕೋಬಾರ್, ಈ ಕಡೆ ಲಕ್ಷದ್ವೀಪ ಇದೆ. ಓಕೆನಾ? ಸೊ ಈ ದ್ವೀಪಗಳನ್ನ ಸೇರಿಸ್ಕೊಂಡಂತೆ 7,516 ಇದೆ. ಇದು ಮುಖ್ಯ. ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಅಂತ ಕರಿತೀವಿ, ಉತ್ಕಲ ತೀರ ಅಂತಲೂ ಕರಿತೀವಿ. ಕರಾವಳಿಯನ್ನ ಕೊಂಕಣ ತೀರ,
ಮಲಬಾರ್ ತೀರವೆಂದು ಕರೆಯುತ್ತೇವೆ. ಓಕೆ, ನೋಡಿ ಇಲ್ಲಿ ತೀರ ಈ ಒಂದು ಕೋಸ್ಟಲ್ ಏರಿಯಾ ಅಂತ ಕರಿತೀವಿ. ನೋಡಿ ಈ ಏರಿಯಾ ಏನಿದೆ ಇದನ್ನು ನಾವು ತೀರ ಪ್ರದೇಶ ಅಂತ ಕರಿತೀವಿ. ಎಸ್, ನೋಡಿ ಇಲ್ಲಿ ಪೂರ್ವ ಕರಾವಳಿ, ಕೋರಮಂಡಲ ತೀರ ಮತ್ತು ಉತ್ಕಲ ತೀರ. ಪೂರ್ವ ಕರಾವಳಿ ಅಂದ್ರೆ ಈ ಕಡೆ, ಕೋರಮಂಡಲ ಮತ್ತೆ ಉತ್ಕಳ ಅಂತೇಳಿ ಕರಿತೀವಿ. ಇಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ 10 ರೇವು ಪಟ್ಟಣಗಳು ರೋಮನ್ನರನ್ನು ಆಕರ್ಷಣೆ ಮಾಡಿದೆ, ಅಂದ್ರೆ ಹಾರ್ಬರ್ಸ್. ಈ ಆ ಕಾಲದ ವಿದೇಶಿ ವ್ಯಾಪಾರವು ಸಾಮಾನ್ಯವಾಗಿ ಸಮುದ್ರದ ಮೂಲಕವೇ ಆಗ್ತಾ ಇತ್ತು. ನೋಡಿ, ವಿದೇಶಿ ವ್ಯಾಪಾರ ಏನಿದೆ ಅವಾಗ ಹೆಚ್ಚಾಗಿ ಸಮುದ್ರದ ಮೂಲಕ ಆಗ್ತಾ ಇತ್ತು. ಯಾಕೆಂದ್ರೆ ತುಂಬಾ ಸರಳವಾಗಿ ಮತ್ತೆ ಹೆಚ್ಚಿನ ಒಂದು ಮಟ್ಟದಲ್ಲಿ ಈ ಒಂದು ಸರಕುಗಳನ್ನ ಸಾಗಣೆ ಮಾಡಲಿಕ್ಕೆ ತುಂಬಾ ಯೂಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನ ಅವರು ಬಳಸ್ತಾ ಇದ್ರು. ನೋಡಿ, ಭಾರತದ ಭೌಗೋಳಿಕ ಲಕ್ಷಣಗಳು ಬಂದ್ರೆ ನೀವು ನೋಡ್ಬೋದು, ಗಂಗಾ ನದಿ, ಯಮುನಾ, ಘಾಗ್ರಾ, ಗಂಡಕಿ, ಬ್ರಹ್ಮಪುತ್ರ. ನೋಡಿ ಹೀಗೆ ಹುಟ್ಟುತ್ತೆ, ಹಿಂಗ್ ಹೋಗಿ ಹೀಗ್ ಹೋಗಿ ಹೀಗ್ ಹೋಗಿ ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿ ಈ ಒಂದು ಪಶ್ಚಿಮ ಬಂಗಾಳವನ್ನು ಸೇರ್ಕೊಳ್ಳುತ್ತೆ. ಪಶ್ಚಿಮ ಬಂಗಾಳ ಸಾರಿ ಬಾಂಗ್ಲಾದೇಶವನ್ನು ಸೇರ್ಕೊಳ್ಳುತ್ತೆ. ಅದು ಪದ್ಮಾ ರಿವರ್ ಅಂತೇಳಿ ಹೆಸರು ಬದಲಾವಣೆಯನ್ನು ಮಾಡ್ಕೊಳ್ಳುತ್ತೆ. ಇನ್ನು ವಿಂಧ್ಯ ಪರ್ವತ, ದಕ್ಕನ್ ಪ್ರಸ್ಥಭೂಮಿ, ಗೋದಾವರಿ ನದಿ. ಸೊ ಇವೆಲ್ಲ ಮುಖ್ಯವಾದಂತಹ ನದಿಗಳು, ನದಿ ಮುಖಜ ಭೂಮಿಗಳು. ವೈವಿಧ್ಯದಿಂದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರವು ಇಲ್ಲಿ ಬದುಕಿ ಬಾಳಿದ ಜನಾಂಗಗಳ ಮೇಲೆಯೂ ಪ್ರಭಾವ ಬೀರಿದೆ. ನೋಡಿ, ವೈವಿಧ್ಯತೆಯಿಂದ ಕೂಡಿದ ಭಾರತೀಯ ಭೌಗೋಳಿಕ ಪರಿಸರ ಏನಿದೆ ಇದು ಬದುಕಿ ಬಾಳಿದ ಜನಾಂಗಗಳ ಮೇಲೆಯೂ ಪ್ರಭಾವ ಬೀರಿದೆ. ಜನಾಂಗೀಯ ಅನನ್ಯತೆ ನಡುವೆ ಇಲ್ಲಿ ಭಾವನಾತ್ಮಕವಾಗಿ ಬೆಳೆಸಿದಂತಹ ಒಂದು ಸಂಸ್ಕೃತಿಯನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಪ್ರಾಗೈತಿಹಾಸಿಕ ಕಾಲ ಹೇಗಿತ್ತು, ಚರಿತ್ರೆಯ ಪೂರ್ವಕಾಲ ಹೇಗಿತ್ತು, ಅಲ್ಲಿ ಹೇಗಿತ್ತು ಜನಗಳು. ನೋಡಿ, ಮಾನವನು ಲೇಖನ ಕಲೆಯನ್ನ ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಪ್ರಾಗೈತಿಹಾಸಿಕ ಕಾಲ ಅಂತ ಅಂದ್ರೆ ಏನು ಅಂತ ಕೇಳ್ತಾರೆ. ಮಾನವನು ಲೇಖನ ಕಲೆಯನ್ನು ಕಂಡು ಹಿಡಿಯುವುದಕ್ಕೆ ಮೊದಲಿನ ಕಾಲ, ಆಯ್ತಾ. ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚೆ ಅಂದ್ರೆ ಬರವಣಿಗೆ, ಪುಸ್ತಕ, ಲಿಟರೇಟ್ಗಿಂತ ಮುಂಚೆ ಇದ್ದಂತಹ ಕಾಲವನ್ನು ನಾವೇನಂತ ಕರಿತೀವಿ, ಪ್ರಾಗೈತಿಹಾಸಿಕ ಕಾಲ. ಈ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಮತ್ತೆ ಲಿಪಿಯ ಬೆಳಕೆ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇದ್ದು ಇದನ್ನ ಆ ಒಂದು ಚರಿತ್ರೆಯ ಪೂರ್ವ ಕಾಲವೆಂದು ನಾವು ಕರಿತೇವೆ. ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆ ಅಧ್ಯಯನಕ್ಕೆ ನಮಗೆ ದೊರಕಿಲ್ಲ. ಯಾಕೆಂದ್ರೆ ಅಲ್ಲಿ ಲೇಖನದ ಕಲೆ ಇಲ್ಲ ಅಂದ್ಮೇಲೆ ನಮ್ಗೆ ಯಾವುದೇ ತರ ಪ್ರೂಫ್ ಸಿಗಲ್ಲ. ನೀವ್ ಹೇಳ್ಬೋದು ಒಂದಷ್ಟು ಶಾಸನದ ಮೂಲಕ ಕಲ್ಲಿನ ಮೇಲೆ ಕೆತ್ತನೆ ಮಾಡಿರ್ಬೋದಲ್ಲ, ಲೇಖನದ ಕಲೆನೇ ಗೊತ್ತಿಲ್ಲ ಅಂತಂದ್ರೆ, ಬರವಣಿಗೆನೇ ಗೊತ್ತಿಲ್ಲ ಅಂದಾಗ ನಾವು ಒಂದು ಕಲ್ಲಿನ ಮೇಲೆ ಬರೀಲಿಕ್ಕೆ ಹೇಗೆ ಸಾಧ್ಯ, ಹೌದಲ್ವಾ. ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ಆದಂತಹ ಯಾವುದೇ ಘಟನೆಗಳಾಗ್ಬೋದು, ಯಾವುದೇ ಸಾಧನೆ ಆಗ್ಬೋದು, ಯಾವುದು ಕೂಡ ಮಾಹಿತಿ ನಮಗೆ ಸಿಕ್ಕಿಲ್ಲ. ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳು ಚರಿತ್ರೆಯ ಅಧ್ಯಯನಕ್ಕೆ ನಮಗೆ ದೊರಕುವುದಿಲ್ಲ. ಆಗಿದ್ದ ಕಾರಣ ಮೇಲೆ ಇವರ ಬದುಕನ್ನು ನಾವು ತಿಳಿಯುವುದು ಹೇಗೆ, ಆ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ಒಂದು ತಜ್ಞರಿಗೆ ನಾವು ಪ್ರಾಕ್ತನ ಅಥವಾ ಪ್ರಾಚ್ಯವಸ್ತುಗಳ ಅಧ್ಯಯನಕಾರರೆಂದು ಕರೆಯುತ್ತಾರೆ. ಅಂದ್ರೆ ಈ ಪ್ರಾಚ್ಯವಸ್ತುಗಳ ಆಧಾರವನ್ನು ಇಟ್ಕೊಂಡು ಒಂದು ವಸ್ತುಗಳ ಆಧಾರದ ಮೇಲೆ ಇದು ಈ ಒಂದು ಕಾಲದಲ್ಲಿ ಬಳಸಿರ್ಬೋದು, ಈ ವಸ್ತುವನ್ನು ಬಳಸಿದ್ರು, ಈ ತರದ ಒಂದು ಏನು ಜನಗಳು ನಾಗರಿಕರು ಇದ್ರು ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ನಮಗೆ ಸಿಕ್ಕಿದೆ. ಸೊ ಮನುಷ್ಯನ ಬದುಕು ಅಲೆಮಾರಿ ಬದುಕಾಗಿದ್ದು ಬೇಟೆ ಅವಾಗ ಹೆಚ್ಚಾಗಿ ಮಾಡ್ತಿದ್ರು. ನೋಡಿ, ಆಹಾರ ಸಂಗ್ರಹಣೆಯಲ್ಲಿ ತೊಡಗಿ ಕೇಳ್ತಾರೆ, ಇದನ್ನ ಕೇಳಿದಾಗ್ಲಿ, ಇದು ಒಂದ್ಸಲ KS ಎಕ್ಸಾಮ್ ಅಲ್ಲಿ ಬಂದಿದೆ. ಅವಾಗ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ರು ಅನ್ನೋದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಬೇಟೆ ಆಡ್ತಿದ್ರು ಅದು ಗೊತ್ತಿದೆ, ಆದ್ರೆ ಆಹಾರ ಸಂಗ್ರಹಣೆ ಮಾಡ್ತಿದ್ರ, ಹೌದು, ಆಹಾರ ಸಂಗ್ರಹಣೆಯನ್ನು ಮಾಡ್ಕೊಂತ ಇದ್ರು ಅವರು. ಏಕೆಂದ್ರೆ ಕೆಲವೊಂದು ಬಾರಿ ಅವ್ರಿಗೆ ಬೇಟೆಯಾಡಿ ಉಳಿದಂತಹ ಒಂದು ಆಹಾರವನ್ನ ಅದು ಇಟ್ಕೊಂಡು ಮುಂದಿನ ದಿನಗಳ ಒಂದು ಅವಶ್ಯಕತೆಗೆ ಅವರು ಸಂಗ್ರಹಣೆ ಮಾಡ್ತಾ ಇದ್ರು. ಮತ್ತೆ ಪ್ರಾಚ್ಯವಸ್ತು ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿತ್ತು. ಮತ್ತೆ ಬೇಟೆಯಾಡಲು ತಯಾರಿಸಿದ್ದ ಹಾಗೂ ಬಳಸಿದ್ದ ಪರಿಕರಗಳು ಮುಖ್ಯ. ಸಮತೆಯಲ್ಲಿ ಶಿಲೆ, ಕಟ್ಟಿಗೆ ಎಂಬುವುಗಳಿಗೆ ತಯಾರಿಸಿದ ಆಯುಧಗಳನ್ನು ಬಳಸ್ತಿದ್ರು ಅಂತಾನೂ ಕೂಡ ಇದೆ. ಶಿಲೆ, ಕಟ್ಟಿಗೆಯನ್ನ ಮತ್ತು ಎಲುಬುಗಳಿಂದ ತಯಾರಿಸಿದ ಆಯುಧಗಳು ಅಂದ್ರೆ ಒಂದು ಪ್ರಾಣಿಗಳ ಮೂಳೆಗಳನ್ನ ಬಳಸ್ತಾ ಇದ್ರು. ಮತ್ತೆ ಇವರು ಒಂದು ಶಿಲೆಯಲ್ಲಿ ತಯಾರಿಸಿದ ಪರಿಕರಗಳಷ್ಟೇ ಕಾಲಗಳನ್ನ ಛೇದಿಸಿ ಇವತ್ತಿಗೂ ಅಧ್ಯಯನ ಆಧಾರಗಳಾಗಿ ಉಳಿದುಕೊಂಡಿವೆ. ಪ್ರಾಣಿಗಳ
ಮಾಂಸ ಮತ್ತು ಮೂಳೆಗಳನ್ನ ಕತ್ತರಿಸಲು, ಮರಗಳ ತೊಗಟೆಯನ್ನು ಮತ್ತು ಪ್ರಾಣಿಗಳ ಚರ್ಮವನ್ನ ಕೀಳಲು, ಹಣ್ಣು ಮತ್ತು ಬೇರುಗಳನ್ನ ಕತ್ತರಿಸಲು ಅಂದ್ರೆ ಅವೆಲ್ಲಾ ವಸ್ತುಗಳನ್ನ ಹೇಗ್ ಮಾಡ್ಬೇಕು ಅನ್ನೋದಕ್ಕೆಲ್ಲ ಒಂದಿಷ್ಟು ಪರಿಕರಗಳನ್ನ, ಟೂಲ್ಸ್‌ಗಳನ್ನ ಬಳಸ್ತಾ ಇದ್ರು ಅನ್ನೋದು ಇದೆ. ಮತ್ತೆ ಮುಖ್ಯವಾಗಿ ಬರ್ಜಿ ಅವಾಗ ಪರಿಚಯ ಇತ್ತು. ಬಳಸ್ತಿದ್ರು. ಬಜ್ಜಿ ಮತ್ತೆ ಬಾಣವನ್ನ ಮುಖ್ಯವಾಗಿ ಬೇಟೆಯಾಡಲು ಬಳಸ್ತಾ ಇದ್ರು. ಇದು ನಿಮ್ಗೆ ಮುಖ್ಯ. ಮತ್ತೆ ಮರವನ್ನು ಕಡಿದು ಸೌದೆಯಾಗಿ ಬಳಸಲುವ ಶಿಲೆಗಳನ್ನು ಕೊಡಲಿಯನ್ನಾಗಿ ಮಾಡಿಕೊಂಡಿದ್ರು. ಮತ್ತೆ ಆ ತರದ ಕಲೆ ಅವ್ರಿಗಿತ್ತು. ಕಡಿದು ಸೌದೆಯನ್ನ ಬಳಸ್ತಾ ಇದ್ರು. ಮತ್ತೆ ಶಿಲೆಗಳನ್ನ ಕೊಡಲಿಯನ್ನಾಗಿ ಬಳಸ್ತಿದ್ರು. ಕಲ್ಲುಗಳನ್ನ ಕೊಡಲಿಗಳನ್ನಾಗಿ ಮಾಡ್ಕೊಂಡಿದ್ರು ಅವರು. ಕಬ್ಬಿಣದ ಬಗ್ಗೆ ಪರಿಚಯ ಇರ್ಲಿಲ್ಲ ಅವರಿಗೆ. ಏನಿತ್ತು? ಕೊಡಲಿಯನ್ನಾಗಿ ಕಲ್ಲನ್ನ ಚಪ್ಪಟೆ ಕಲ್ಲುಗಳನ್ನ ಬಳಸಿ ಅವರು ಮಾಡ್ತಾ ಇದ್ರು. ಮತ್ತೆ ಗುಡಿಸಲನ್ನ ಕಟ್ಟಲು ಮರವನ್ನು ಬಳಸಿರ್ಬಹುದು ಅನ್ನೋದು ಒಂದು ಮಾಹಿತಿ ಇದೆ. ಇದು ಇಂಪಾರ್ಟೆಂಟ್. ಮರವನ್ನು ಕೆಲವೊಂದು ಆಯುಧಗಳ ಕೈ ಹಿಡಿಗಳಾಗಿ ರೂಪಿಸಿಕೊಂಡಿರಬಹುದು. ಹೌದು. ಸೊ ಈ ತರದ ಒಂದಷ್ಟು ಮಾಹಿತಿ ನಮ್ಗೆ ಸಿಗ್ತಾ ಹೋಗುತ್ತೆ. ನೋಡಿ, ಪ್ರಾಗೈತಿಹಾಸಿಕ ಕಾಲ ಅಥವಾ ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ. ಕೇಳಿದ್ರೆ ಇದನ್ನ. ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಏನು? 4 ಆಪ್ಷನ್ ಕೊಟ್ಟಿದ್ದಾರೆ. ಇತಿಹಾಸ ನಂತರ ಕಾಲ, ಇತಿಹಾಸ ಪೂರ್ವ ಕಾಲ, ಮಧ್ಯಕಾಲ, ಈ ತರ ಎಲ್ಲ ಕೊಟ್ಟಿದ್ದಾರೆ. ಸೊ ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ. ಇತಿಹಾಸ ಪುನರ್ರಚನೆಗೆ ಕೇವಲ ಪ್ರಾಚ್ಯಾವಶೇಷಗಳು ಮಾತ್ರ. ಇವರ ಅವಧಿ ಶಿಲಾಯುಗದ ಸಂಸ್ಕೃತಿ. ಉದಾಹರಣೆಗೆ ಪೂರ್ವಭಾವಿ ಇತಿಹಾಸ ಅಂದ್ರೆ ಇತಿಹಾಸ ಪುನರ್ರಚನೆಗೆ ಪ್ರಾಚ್ಯಾವಶೇಷಗಳ ಜೊತೆಗೆ ಲಿಖಿತ ದಾಖಲೆಗಳು ತರ್ತಿವೆ. ಅವುಗಳನ್ನ ಓದುವಲ್ಲಿ ಯಶಸ್ವಿಯಾಗಿಲ್ಲ. ಸೊ ಹಾಗಾಗಿ ಈ ಉದಾಹರಣೆಗೆ ಎಲ್ಲಿ ಅಂದ್ರೆ ಸಿಂಧು ನಾಗರಿಕತೆಯಲ್ಲಿ ನಾವು ಅದನ್ನ ನೋಡ್ಬೋದು. ಅದು ಪೂರ್ವಭಾವಿ ಐತಿಹಾಸಿಕ ಕಾಲವನ್ನ. ಇತಿಹಾಸ ಕಾಲ ಬಂದಾಗ ಪುನರ್ರಚನೆಗೆ ಅವಶೇಷಗಳು, ಲಿಖಿತ ದಾಖಲೆಗಳು ಎಲ್ಲವೂ ಸಿಕ್ಕಿದೆಯಲ್ಲ, ಇದನ್ನ ವೇದ ಕಾಲ ಅಂತ ಕರಿತೀವಿ. ವೇದ ಕಾಲದ ನಾಗರಿಕತೆಯಿಂದ ಆರಂಭ ಆಗ್ತದೆ, ಅದು ಇತಿಹಾಸ ಕಾಲ. ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಇತಿಹಾಸ ಪೂರ್ವ ಕಾಲ. ಎಸ್. ಈ ತರದ ನಾವು ವರ್ಗೀಕರಣವನ್ನು ನಾವು ಮಾಡ್ಕೊಂತೀವಿ. ಮತ್ತೆ ಇವರು ತನ್ನ ಬದುಕಿಗಾಗಿ, ಆಗಿನ ಕಾಲದ ಜನರು ಬದುಕಿಗಾಗಿ ಏನೆಲ್ಲ ಬಳಸ್ಕೊಂಡ ಪ್ರದೇಶಗಳ್ಯಾವುದು? ಇಲ್ಲಿ ಬೇಟೆ, ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನ ಸಾಗಿಸ್ತಾ ಇದ್ರು. ಮತ್ತೆ ಮನುಷ್ಯನ ಕುರುಹುಗಳು ಭಾರತದಲ್ಲಿ ಕೇಳ್ತಾರೆ. ಇದು ತುಂಬಾ ಮುಖ್ಯ. ಇದು ಬಿಂಬೆಟ್ಕ, ಈ ಒಂದು ಕುರುಹುಗಳು ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಬೂದಿ ಸಿಕ್ಕಿದೆ ಅಂತಂದ್ರೆ ಅವರಿಗೆ ಬೆಂಕಿ ಗೊತ್ತಿತ್ತು ಅಂತ ಅರ್ಥ. ಬೆಂಕಿಯನ್ನು ಹೇಗ್ ಬಳಸ್ಕೋಬೇಕು ಅಂತನೂ ಗೊತ್ತಿತ್ತು, ಹೇಗ್ ಮಾಡ್ಬೇಕಿತ್ತು. ಬೆಂಕಿ ಗೊತ್ತಿದೆ ಅಂತಂದ್ರೆ ಅವರಿಗೆ ಆಹಾರವನ್ನ ಬೇಯಿಸಿ ತಿಂತಾ ಇದ್ರು ಅನ್ನೋದು ಗೊತ್ತಿದೆ. ಸೊ ಈ ರೀತಿಯಾಗಿ ನಾವು ಒಂದು ಪದದಿಂದ ಅಥವಾ ಒಂದು ಕುರುಹಿಂದ ಎಷ್ಟೊಂದು ಮಾಹಿತಿನ ನಾವು ಕಲೆ ಹಾಕ್ತಾ ಹೋಗ್ಬೋದು. ಕುರುಹುಗಳು ಯಾವಲ್ಲಿ? ಬೆಂಬೆಡ್ಕದಲ್ಲಿ ಸಿಗಿದೆ, ಹುಣಸಗಿ, ಕರ್ನೂಲ್ ಪ್ರದೇಶಗಳು. ಈ 3 ಕೂಡ ತುಂಬಾ ಮುಖ್ಯವಾದಂತಹ ಪ್ರದೇಶಗಳು. ಈ ಪ್ರದೇಶಗಳಲ್ಲಿ ಏನ್ ಸಿಕ್ಕಿದೆ? ಕುರುಹುಗಳು ಸಿಕ್ಕಿದೆ. ಏನ್ ಬಳಸ್ತಾ ಇದ್ರು? ಅವರು ಆಗಿನ ಜನಗಳು ಬಳಸಿದಂತಹ ವಸ್ತುಗಳು ಪರಿಚಯ. ಅಂದ್ರೆ ವಸ್ತುಗಳು ಸಿಕ್ಕಿರೋದ್ರಿಂದ ಇಲ್ಲಿ ಈ ತರದ ಒಂದು ಕಲೆ ಅವರಿಗೆ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಯಾವ ಸ್ಥಳ ಅಂತಂದ್ರೆ ಬೆಂಬೆಟ್ಕ, ಹುಣಸಗಿ, ಕರ್ನೂಲ್ ಎಂಬ ಪ್ರದೇಶಗಳಲ್ಲಿ. ನೆಕ್ಸ್ಟ್, ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದ ಇನ್ನು ಬೇರೆ ಬೇರೆ ನೆಲೆಗಳು ಕೂಡ ಭಾರತದಲ್ಲಿ ಲಭ್ಯ ಇದ್ದಾವೆ. ಅದನ್ನ ಮುಂದಿನ ತರಗತಿಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಇಂತಹ ಕೈಗಾರಿಕೆಗಳ ಹಿಂದೆ ಇಲ್ಲಿ ಈ ಒಂದು ಕೈಗಾರಿಕಾ ನೆಲೆಗಳನ್ನು ಕೂಡ ಭಾವಿಸಲಾಗಿದೆ. ಅಂದ್ರೆ ಅಲ್ಲಿ ಕೈಗಾರಿಕೆ ನೆಲೆಗಳು ಅಂದ್ರೆ ಒಂದಷ್ಟು ವಸ್ತುಗಳನ್ನ ಏನು ಆ ಬಳಸಿ ಪರಿಕರಗಳನ್ನು ತಯಾರಿಸುವಂತಹ ಸ್ಥಳ. ಅಂತಂದ್ರೆ ಕೈಗಾರಿಕೆ ಅಂದ್ರೆ ಈಗಿನ ಒಂದು ಜನರೇಷನ್ ಇರ್ತಕ್ಕಂತಹ ಫ್ಯಾಕ್ಟರಿಗಳ ತರ ಅಲ್ಲ. ಕಲ್ಲುಗಳನ್ನ ಹೇಗೆ ನಾವು ಆಯುಧಗಳನ್ನಾಗಿ ಮಾಡ್ಕೋಬೇಕು ಅಂತಹದ ಒಂದು ಸ್ಥಳ ಏನಿದೆ ಅದನ್ನ ಕೈಗಾರಿಕೆ ಅಂತೇಳಿ ನಾವು ಭಾವಿಸ್ಬೋದು ಅಷ್ಟೇ. ಓಕೆ. ಕೈಗಾರಿಕೆಗಳ ನೆಲೆ ಎಲ್ಲಿವೆ? ಆ ತರದ ಒಂದು ಸ್ಥಳ ಇಲ್ಲಿ ನಾವು ನಮ್ಗೆ ಕಾಣಬರ್ತವೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಸೊ ಮತ್ತೆ ಇಲ್ಲಿ ಕಲ್ಲಿನ ಚುಕ್ಕಿಗಳ ರಾಶಿಗಳ ನೆಲೆಗಳು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದಷ್ಟು ಪರಿಚಯ ಆಗಿದೆ. ಅಂದ್ರೆ ಕಲ್ಲಿನ ಕೆತ್ತನೆ ಮಾಡೋದು. ಫಾರ್ ಎಕ್ಸಾಂಪಲ್ ಇದೊಂದು ಕಲ್ಲಂದ್ರೆ ಅಲ್ಲಲ್ಲಿ ಚುಕ್ಕಿಗಳನ್ನ ಅಥವಾ ಕೆತ್ತನೆ ಮಾಡಿ ಏನ್ ಮಾಡ್ತಾ ಇದ್ರು, ಅದನ್ನ ಏನಕ್ಕೂ ಒಂದಷ್ಟು ಬಳಸ್ತಾ ಇರೋದನ್ನ. ಓಕೆ. ಸೊ ನೆಕ್ಸ್ಟ್, ಬೆಂಕಿಯ ಬಗೆಗೆ ತಿಳಿವು. ನೋಡಿ, ಮುಖ್ಯ ಇದು. ಬೆಂಕಿ ಬಗ್ಗೆ ಅವರಿಗೆ ಅರಿವು ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದು ಎಲ್ಲಿ? ಕರ್ನೂಲ್ ಗವಿಗಳಲ್ಲಿ ಬೂದಿಯ ಕುರುಗಳು ಸಿಕ್ಕಿದೆ. ಕೇಳ್ತಾರೆ ಇದನ್ನ. ಬೂದಿ ಎಲ್ಲಿ ಸಿಕ್ಕಿತ್ತು ಅಂತ ಹೇಳಿ. ಇಲ್ಲಿ ಕರ್ನೂಲ್ ಪ್ರದೇಶದಲ್ಲಿ ಕರ್ನೂಲ್ ಗವಿಗಳಲ್ಲಿ ಸಿಕ್ಕಿದೆ. ಇದು ಬೆಂಕಿಯ ಬಗೆಗೆ ಇವರಿಗಿದ್ದ ಅರಿವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂತೀವಿ. ಇಲ್ಲಿ ಕರ್ನೂಲ್ ಎಂಬ ಪ್ರದೇಶದಲ್ಲಿ ಬೂದಿಯ ಪರಿಚಯ, ಬೂದಿ ಒಂದು
ಸಿಕ್ಕಿರೋದ್ರಿಂದ ನಾವು ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರ ಏನು ಅಂತಂದ್ರೆ ಕರ್ನೂಲಲ್ಲಿ ಜನಗಳು ಬೂದಿಯನ್ನ ಬಳಸ್ತಾ ಇದ್ರು, ಬೆಂಕಿಯ ಪರಿಚಯ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಬಹುಶಃ ಬೆಂಕಿಯನ್ನ ಆಹಾರ ಬೇಯಿಸಲು ಬಳಸ್ತಾ ಇದ್ರು. ಖಂಡಿತ. ಪ್ರಾಣಿಗಳನ್ನ ಬೆದರಿಸಿ ಇತ್ಯಾದಿ ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಬಳಸ್ತಿದ್ರು. ಬೆಂಕಿಯನ್ನ ಏನ್ ಮಾಡ್ತಾ ಇದ್ರು, ಪ್ರಾಣಿಗಳನ್ನ ಹೆದರಿಸಕ್ಕೋಸ್ಕರ, ಪ್ರಾಣಿಗಳನ್ನ ಹೆದರಿಸಲು ಕೂಡ ಬಳಸ್ತಾ ಇದ್ರು. ಆ ಥರನೂ ಇರ್ಬೋದು. ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು, ಅಲ್ಲಿ ಕಲ್ಲಿನ ಮೇಲೆ ಕೆತ್ತನೆ ಮಾಡಿರ್ತಕ್ಕಂತಹ ಒಂದಷ್ಟು ರೇಖಾಚಿತ್ರಗಳನ್ನ ನಾವು ನೋಡ್ಬೋದು. ಅದರ ಒಂದು ರೇಖಾಚಿತ್ರ ಈಗಲೂ ಕೂಡ ಇದೆಯಂತೆ. ಸೊ ಆ ಒಂದು ಅವರ ಗುಹೆ ಏನಿದೆ, ಆ ಗುಹೆ ಗೋಡೆ ಮೇಲೆ ಮತ್ತೆ ಬಂಡೆಗಳ ಮೇಲೆ ಒಂದು ವಿಶೇಷವಾದ ಚಿತ್ರಗಳನ್ನ ಅವರು ಚಿತ್ರಣ ಮಾಡಿದ್ರು. ಸೊ ಈಗಲೂ ಕೂಡ ಆ ಚಿತ್ರಗಳು ಎಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ಮತ್ತೆ ಉತ್ತರ ಪ್ರದೇಶದಲ್ಲಿ, ಮತ್ತೆ ಕರ್ನಾಟಕದಲ್ಲೂ ಕೂಡ ನಾವು ಕೆಲವೊಂದು ಗುಹೆಗಳಲ್ಲಿ ನಾವು ಕಾಣ್ಬರ್ತೀವಿ. ಆ ಥರ ಇದೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತೆ ಕರ್ನಾಟಕದ ಒಂದಷ್ಟು ಪ್ರದೇಶಗಳಲ್ಲಿ. ಓಕೆನಾ? ಮತ್ತೆ ಈ ಬದಲಾಗ್ತಿರ್ತಕ್ಕಂತಹ ಪರಿಸರದಲ್ಲಿ ಇವರ ಒಂದು ಪಾತ್ರ ಏನು? ಈ ವರ್ಷಗಳ ಹಿಂದೆ 12,000 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯೇ ಉಂಟಾಯಿತೆಂದು ನಮಗೆ ಒಂದು ಮಾಹಿತಿ. ಈ ಸಂದರ್ಭದಲ್ಲಿ ಭೂಮಂಡಲದ ತಾಪಮಾನವು ಮತ್ತಷ್ಟು ಹೆಚ್ಚಿತ್ತು. ಅವಾಗಲೇ ಅಷ್ಟು ಹೆಚ್ಚಿತ್ತು. ಹಲವೆಡೆ ಇದು ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಯಿತು. ಅಂತಂದ್ರೆ ಹುಲ್ಲುಗಾವಲಿ ಬೆಳವಣಿಗೆಗೆ ಕಾರಣ ಆಯ್ತು ಅಂತಂದ್ರೆ ಏನಾಯ್ತು ಅಂತಂದ್ರೆ ಮಳೆ ಇಲ್ಲದಾಯ್ತು. ಅದೇ ರೀತಿಯಾಗಿ ಒಂದು ಪರಿಸರದಲ್ಲಿ ಬದಲಾವಣೆ ಆದಾಗ ಏನಾಗುತ್ತೆ, ಒಂದು ಗಿಡ ಮರವಾಗಿ ಬದಲಾಗದೆ ಏನಾಗಿತ್ತು, ಹುಲ್ಲಿನಾಗಿ ಬದಲಾವಣೆ ಅಂದ್ರೆ ಬರಗಾಲ ಅಂತಾನೂ ಹೇಳ್ಬೋದು. ಒಂದಷ್ಟು ಏನು ನೆಗೆಟಿವ್, ನಕಾರಾತ್ಮಕವಾಗಿ ಬದಲಾವಣೆಗಳಾಯ್ತು ಅಂತ ಹೇಳಿ ನಾವು ನೋಡ್ಬೋದು. ಪ್ರಾಣಿ ಪಕ್ಷಿಗಳು ಹಿಂದೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿಯಲ್ಲಿ ತೊಡಗಿ ಅವುಗಳ ಸಂತತಿಯು ಹೆಚ್ಚಾಗತೊಡಗಿತು ಯಾವುದೋ ಒಂದು ಸಮಯದಲ್ಲಿ. ಆದ್ರೆ ಈಗೆಲ್ಲ ಕಡಿಮೆ ಆಗ್ತಾ ಇದೆ. ಸಂಕುಲಗಳ ಜೊತೆಯಲ್ಲಿಯೇ ಜಿಂಕೆ, ಕಡವೆ, ಮೇಕೆ, ಕುರಿ ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶಗಳಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು. ಇವನ್ನೇ ಬೇಟೆಯಾಡುತ್ತಿದ್ದ ಮನುಷ್ಯ ಈಗ ಅವುಗಳ ಸ್ವಭಾವ, ಆಹಾರ ರೀತಿ, ಸಂತತಿ ವೃದ್ಧಿಯ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥದ್ದು. ಕ್ರಮೇಣವಾಗಿ ಎಲ್ಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಣೆ ಮಾಡಲಾಗುತ್ತದೆ. ಹೀಗೆ ಈ ಒಂದು ಕಾಲದಲ್ಲಿ ಪಶು ಸಂಗೋಪನೆ ಅಂದ್ರೆ ಪ್ರಾಣಿಗಳ ಒಂದು ಸಾಕಾಣಿಕೆ ಅಂತಲೂ ಸ್ಟಾರ್ಟ್ ಆಯ್ತು. ಹೈನುಗಾರಿಕೆನೂ ಕೂಡ ಪ್ರಾರಂಭವಾಯಿತು. ಮತ್ತೆ ಅದೇ ರೀತಿ ಎಷ್ಟೋ ಒಂದು ಹೊಳೆ, ಕೆರೆ ಈ ಒಂದು ಸ್ಥಳದಲ್ಲಿ ಮೀನು ಹಿಡಿಯುವ ಒಂದು ಕಲೆನೂ ಕೂಡ ಅವನಿಗೆ ಗೊತ್ತಿತ್ತು ಅಂತ ಹೇಳಿ ನಾವು ತಿಳಿಸ್ಬೋದು. ಮತ್ತೆ ಇಲ್ಲಿ ನೋಡಿ, ಮುಖ್ಯವಾಗಿ ಈತ ಕಲಿತಿದ್ದು ಮುಖ್ಯವಾಗಿ ಅಕ್ಕಿಯನ್ನ ಬೆಳೀತಾ ಇದ್ದ, ಗೋಧಿಯನ್ನ ಬೆಳೀತಿದ್ದ, ಬಾರ್ಲಿಯನ್ನ, ದವಸ ಧಾನ್ಯಗಳನ್ನ ಆಹಾರವಾಗಿ ಬಳಸ್ತಾ ಇದ್ದ ಅನ್ನೋದು ನಮ್ಗೆ ಮಾಹಿತಿ ಸಿಗುತ್ತೆ. ಆಗಿನ ಕಾಲದಲ್ಲಿ ಯಾವ್ದೆಲ್ಲ ಆಹಾರ ಧಾನ್ಯಗಳು, ಅಕ್ಕಿ, ಗೋಧಿ, ಬಾರ್ಲಿ ಮುಖ್ಯ ಆಯ್ತಾ. ಇಷ್ಟನ್ನು ನಾವು ತಿಳ್ಕೊಳ್ಳಬೇಕಾಗತ್ತೆ. ನಾವು ಈಗ ತಿಳ್ಕೊಂಡ ಕಾಲಘಟ್ಟವನ್ನ ಶಾಸ್ತ್ರಜ್ಞರು ವಿವಿಧ ಹೆಸರುಗಳಿಂದ ಕರೀತಾರೆ. ಅದೇನದು? ಇದು ಮುಖ್ಯ. ಇದು ತುಂಬಾ ಸಲ ಕೇಳ್ಬಿಟ್ಟಿದ್ದಾರೆ. ಕಾಲಾವಧಿಯನ್ನ ನಾವು 3 ಹಂತಗಳಾಗಿ ವಿಂಗಡಣೆ ಮಾಡ್ತೀವಿ. ಆದಿ, ಮಧ್ಯ, ಅಂತ್ಯ ಶಿಲಾಯುಗಗಳು ಅಂತ ಕರಿತೀವಿ ನಾವು. ಸೊ ನೋಡಿ, ಇಲ್ಲಿ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಹೌದಲ್ವಾ? ಈ ಹಳೆ ಶಿಲಾಯುಗದಲ್ಲಿ 3 ಬರ್ತವೆ. ಆದಿ ಹಳೆ ಶಿಲಾಯುಗ, ಮಧ್ಯ, ಅಂತ್ಯ ಹಳೆ ಶಿಲಾಯುಗ ಅಂತ ನಾವು ಕರಿತೀವಿ. ನೋಡಿ, ಅವಾಗ ಬಳಸಿದಂತಹ ಅವರು ಒಂದಷ್ಟು ಏನು ಆಯುಧಗಳು ಅಂತ ನಾವು ಕರಿತೀವಿ. ಆಯುಧಗಳು ಸೊ ಏನಕ್ಕೆಲ್ಲ ಬಳಸ್ತಿದ್ರು? ಪ್ರಾಣಿಗಳಿಗೆ ಚುಚ್ಚಿ ಸಾಯಿಸ್ಲಿಕ್ಕೆ, ಮತ್ತೆ ಪ್ರಾಣಿಗಳ ಚರ್ಮವನ್ನ ಸುಲಿಯುವುದಕ್ಕೆ. ನೋಡಿ, ಇದೆಲ್ಲ ಬೌಲ್ ಟೈಪು. ಸೊ ಈ ತರ ಎಲ್ಲಾ ವಸ್ತುಗಳನ್ನ ಅವರು ಬಳಸ್ತಾ ಇದ್ರು. ಸುಮಾರು 12,000 ವರ್ಷಗಳ ಹಿಂದೆ 10,000 ವರ್ಷದವರೆಗಿನ ಕಾಲವನ್ನ ಮಧ್ಯಶಿಲಾಯುಗ, ನೋಡಿ 12ರಿಂದ 10,000 ವರ್ಷ, ಆ ಒಂದು ಸಮಯವನ್ನ ನಾವೇನಂತ ಕರಿತೀವಿ? ಮಧ್ಯಶಿಲಾಯುಗ ಅಂತ ಕರಿತೀವಿ. ಅಲ್ಲಿ ಸಾಮಾನ್ಯವಾಗಿ ಅತಿ ಚಿಕ್ಕದಿದ್ದು ಈ ಒಂದು ಕಾಲದ ಆಯುಧಗಳು ತುಂಬಾ ಚಿಕ್ಕದಾಗಿರ್ತಿತ್ತಂತೆ. ಈ ಕಾರಣಕ್ಕೆ ಅವುಗಳನ್ನ ಸೂಕ್ಷ್ಮ ಶಿಲಾಯುಧಗಳು ಕರೆಯಲಾಗ್ತಿತ್ತು. ಈ ಕಾಲವನ್ನ ಸೂಕ್ಷ್ಮ ಶಿಲಾಯುಗ ಅಂತಾನೂ ಕೂಡ ಕರಿತೀವಿ. ಅದನ್ನ ಈ ಒಂದು ಮಧ್ಯಶಿಲಾಯುಗವನ್ನ ಸೂಕ್ಷ್ಮ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾಯುಗ ಯಾಕೆ ಅಂತ ಕರಿತಿದ್ರು ಅಂದ್ರೆ, ಸೂಕ್ಷ್ಮ ಶಿಲಾಯುಧಗಳನ್ನ ಬಳಸ್ತಿದ್ರು. ಯಾಕೆ ಆಯುಧಗಳು ಅಂದ್ರೆ ಆ ಕಾಲದಲ್ಲಿ ಅತಿ ಚಿಕ್ಕಂತಹ ಒಂದು ಆಯುಧಗಳು ಸಿಕ್ಕಿದ್ವಿ ಅಂತೇಳಿ ನಾವು ನೋಡ್ತೀವಿ. ನಂತರ ಶಿಲಾಯುಗದ ಕಾಲಘಟ್ಟವು ಸುಮಾರು
10,000 ವರ್ಷಗಳ ನಂತರದ್ದು. ಈ ಕಾಲಘಟ್ಟದ ಕಲ್ಲಿನ ಆಯುಧವು ಮೊದಲಿನವುಗಳಿಗಿಂತ ಭಿನ್ನವಾದವು. ಈ ಆಯುಧಗಳು ಹೊಳಪಿನಿಂದ ಕೂಡಿದ್ದು ಹರಿತವಾದ ಅಲಂಕವನ್ನು ಹೊಂದಿದ್ದವು ಮತ್ತೆ ಗಿಡಮೂಲಿಕೆ ಅರೆಯಲು ಎಲ್ಲದಕ್ಕೂ ಕೂಡ ಅವರು ಬಳಸ್ತಾ ಇದ್ರು ಅಂತಕ್ಕಂಥದ್ದು. ಮತ್ತೆ ನಮ್ಮ ಮುಚ್ಚಿಗೆ ಹೋಗಿ ಅಕ್ಕಿ ಗೋಧಿ ಮತ್ತೆ ಬಾರ್ಲಿ ಇಂತರ ದವಸ ಧಾನ್ಯಗಳನ್ನ ಅಲ್ಲಿ ಬಳಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನೋಡಿ, ಇಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀವೇ ಕಾಮೆಂಟ್ ಮೂಲಕ ತಿಳಿಸಿ. ಒಂದು ಮಾರ್ಕ್ ಒಂದು ಮಾರ್ಕ್ ಕ್ವಶನ್ಸ್ಗಳನ್ನ ಹೇಳಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಪ್ರಾಚೀನ ಭಾರತದ ನಾಗರಿಕತೆಗಳು. ಇದು ತುಂಬಾ ದೊಡ್ಡ ಲೆಸನ್, ಇದು ವೆರಿ ಇಂಪಾರ್ಟೆಂಟ್ ಲೆಸನ್. ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಇದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದನ್ನ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ SPM ಟ್ಯುಟೋರಿಯಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಗೆ ಯಾವಾಗೆಲ್ಲ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಾಗ ನಿಮ್ಗೆ ಖಂಡಿತವಾಗ್ಲೂ ಎಲ್ಲವೂ ವಿಡಿಯೋಗಳು ಕೂಡ ನಿಮಗೆ ತಲುಪ್ತವೆ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.